ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಸೀರಿಯಲ್ ಇವತ್ತಿನ ಸಂಜೆಯಲ್ಲಿ ಏನು ಕತೆ ಅನ್ನೋದನ್ನು ಈಗಲೇ ನೋಡೋಣ. ಸೀರಿಯಲ್ ಇಷ್ಟ ಆದರೆ ಲೈಕ್ ಕೊಡಿ. ನನ್ನ ಚಾನಲಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನೋಡಿದ್ರೆ ನೆಗೆಟಿವ್ಗಳು ಒಂದಾದ್ಮೇಲೆ ಒಂದು ಸಿಗ್ತಾನೆ ಹೋಗುತ್ತೆ ಅಪ್ಪ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಹಾಗಂತ ಪೂಜಾನ ಮದುವೆ ಮಾಡಲಿಲ್ಲದೆ ಮನೇಲೇ ಕೂರಿಸ್ಕೊಳ್ಳೋಕ್ಕಾಗುತ್ತಾ ಅಂದಾಗ ಅವರಪ್ಪ ಇಲ್ಲ ಅದು ಸಾಧ್ಯನೇ ಇಲ್ಲ, ಮದುವೆ ಮಾಡೇ ಮಾಡ್ತೀನಿ, ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀನಿ ಅಂತೇಳಿ ಭಾಗ್ಯ ಅವರಪ್ಪ ಹೇಳ್ತಿದ್ದಾರೆ. ಅದನ್ನು ಕೇಳಿ ಭಾಗ್ಯಗೆ ತುಂಬಾ ಬೇಜಾರಾಗುತ್ತೆ. ಹೌದಪ್ಪ, ಸರಿ, ಆ ಹುಡುಗ ಒಳ್ಳೆಯವನು ಅಂತ ಹೇಳಿ ನಾವು ಹೇಗೆ ನಿರ್ಧಾರ ಮಾಡ್ತೀವಿ? ಸರಿಯಪ್ಪ, ನೀವು ಹೇಳ್ದಂಗೆ ಆಗಲಿ. ಒಂದು ಹುಡುಗನಲ್ಲಿ ಒಂದು ಕೆಟ್ಟ ಗುಣ ಇಲ್ಲ, ಅವ್ರ ಮನೆಯವರಲ್ಲೂ ಆ ಥರ ಒಂದು ಗುಣಗಳಿಲ್ಲ ಅಂದ್ಕೊಳ್ಳೋಣ. ಪೂಜೆ ಅಲ್ಲಿಗೆ ಹೋಗಿ ಮದುವೆ ಮಾಡ್ಕೊಂಡೋಗಿ ಚೆನ್ನಾಗಿ ಜೀವನ ಮಾಡ್ತಾಳೆ ಅಂತ ನಿಮ್ಗೆ ಅನ್ಸುತ್ತಪ್ಪ ಅಂತ ಕೇಳ್ತಾ ಇದ್ದಾಳೆ ಭಾಗ್ಯ. ಯಾಕೆ ಜೀವನ ಮಾಡಲ್ಲ, ಮಾಡೇ ಮಾಡ್ತಾಳೆ ಅಂತೇಳಿ ಭಾಗ್ಯ ಅವ್ರ ಅಪ್ಪ ಹೇಳ್ತಿದ್ದಾರೆ. ಭಾಗ್ಯ ಹೇಳ್ತಿದ್ದಾಳೆ, ಹೇಗಪ್ಪ? ಪೂಜಾನೇ ಹೇಳ್ಕೊಂಡಿದ್ದಾಳಪ್ಪ, ಅವಳ ಮನಸ್ಸಲ್ಲಿ ಕಿಶನ್ ಮಾತ್ರ ಇರೋದು ಅಂತ. ಯಾವುದೇ ಕಾರಣಕ್ಕೂ ಕಿಶನ್ನ ಬಿಟ್ಟು ಬೇರೆ ಯಾರನ್ನೂ ಇಷ್ಟಪಡಲ್ಲ ಅಂತೇಳಿ ಅವಳೇ ಹೇಳಿದಾಳಪ್ಪ. ಮನಸ್ಸಲ್ಲಿ ಕಿಶನ್ನ ಇಟ್ಕೊಂಡು ಇನ್ನೊಬ್ಬರ ಜೊತೆಲಿ ಹೇಗಪ್ಪ ಜೀವನ ಮಾಡ್ತಾಳೆ ಅಂತೇಳಿ ಭಾಗ್ಯ ಕೇಳ್ತಿದ್ದಾಳೆ. ನನ್ನ ಜೀವನ ಏನಾಯಿತು ಅಂತ ಗೊತ್ತಲ್ವಪ್ಪ, ಪೂಜಾ ಜೀವನನೂ ಹಾಗೆ ಆಗ್ಬೇಕಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಕೇಳ್ತಿದ್ದಾಳೆ. ಭಾಗ್ಯ, ಏನಂತ ಮಾತಾಡ್ತಿದ್ಯಾ ನೀನು ಅಂತೇಳಿ ಅವ್ರ ತಂದೆ ಕೇಳಿದರೆ ಭಾಗ್ಯ ಹೇಳ್ತಿದ್ದಾಳೆ, ನನಗೂ ಈ ಥರ ಎಲ್ಲ ಆಗಬೇಕು ಅಂತೇಳಿ ಇಷ್ಟ ಇಲ್ಲಪ್ಪ, ನೀವು ಒತ್ತಾಯ ಮಾಡಿ ಬೇರೆ ಮದುವೆ ಮಾಡಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಹಾಗೇ ಆಗುತ್ತೆ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಖಂಡಿತವಾಗ್ಲೂ ಪೂಜಾಗೆ ಕಿಶನ್ನ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಿಶನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗಲ್ಲ ಅಂತೇಳಿ ಹಠ ಹಿಡಿದು ಕೂತಿದ್ದಾಳೆ ಅವಳು. ಮನಸ್ಸಲ್ಲಿ ಕಿಶನ್ನ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಹೇಳ್ತಿದ್ದಾಳೆ. ನೋಡಪ್ಪ, ಇದೆಲ್ಲ ನಂಬಿಕೆ ಮೇಲೆ ನಿಂತಿರೋದು. ಒಬ್ರಿಗೊಬ್ರು ಅವರು ಕೂಡ ಹಾಗೆ ನಂಬಿದ್ದಾರೆ, ನಾವು ಅವ್ರಗಳ ಮೇಲೆ ನಂಬಿಕೆ ಇಡಬೇಕಪ್ಪ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಭಾಗ್ಯ ತಂದೆ ಮುಂದೆ ಕೈ ಮುಗಿದು ಕೇಳ್ಕೊತಿದ್ದಾಳೆ. ಅವ್ರು ತುಂಬ ಚೆನ್ನಾಗಿ ಜೀವನ ಮಾಡ್ತಾರೆ, ಒಪ್ಕೊಳಪ್ಪ ಅಂತ. ಆದಿ ಕಿಶನ್ ಮುಂದೆ ಕೇಳ್ಕೊತಿದ್ದಾನೆ, ನೋಡಿ ಕಿಶನ್, ಪೂಜಾ ಈ ಮನೆಗೆ ಏಳು ಮಾಡಿಸಿ ಸೊಸೆಯೇನಲ್ಲ, ಬರೀ ದುಡ್ಡಿಗೋಸ್ಕರ ನಮ್ಮ ಆಸ್ತಿ ಅಂತಸ್ತಿಗೋಸ್ಕರ ನಿನ್ನ ಇಷ್ಟಪಡ್ತಿದ್ದಾಳೆ. ಇನ್ನೂ ಕಾಲ ಮಿಂಚಿಲ್ಲ, ಎಲ್ಲ ಸರಿ ಮಾಡ್ಕೊಂಡು ಹೋಗು ಅಂತೇಳಿ ಆದಿ ಅಲ್ಲಿಂದ ಹೊಟ್ಟೋಗ್ಬಿಡ್ತಾನೆ. ಕಿಶನು ಪೂಜಾಗೆ ಮಾತು ಕೊಟ್ಟಿರ್ತಾನೆ, ನಿನ್ನ ನಾನು ಕೈ ಬಿಡಲ್ಲ ಅಂತ. ಅದನ್ನು ನೆನ್ಪು ಮಾಡ್ಕೊತಿದ್ದಾನೆ. ಆದಿ ಹೇಳಿದ್ದನ್ನು ನೆನ್ಪು ಮಾಡ್ಕೊತಿದ್ದಾನೆ. ಅವ್ರ ಅತ್ತೆ ಮಾತಾಡಿದ್ದು ಕೂಡ ನೆನ್ಪು ಮಾಡ್ಕೊತಿದ್ದಾನೆ. ಏನಪ್ಪ ಮಾಡೋದು, ನಾನೇನಾದರೂ ಒಂದು ತೀರ್ಮಾನ ತಗೋಬೇಕು ಅಂತ ಹೇಳಿ ಕಿಶನ್ ಹೊರಟಿದ್ದಾನೆ. ಇಲ್ಲಿ ಮನೇಲಿ ಭಾಗ್ಯ ಮತ್ತೆ ತಂದೆ ಹತ್ರ ಹೇಳ್ಕೊತಿದ್ದಾಳೆ, ಅಪ್ಪ ಎಲ್ಲ ಸರಿ ಹೋಗುತ್ತೆ, ಪೂಜಾ ಮನೇಲಿ ತುಂಬ ನೆಮ್ಮದಿಯಿಂದ ಬಾಳ್ತಾಳೆ, ನಾನು ಗ್ಯಾರಂಟಿ ಅಪ್ಪ ಅಂತೇಳಿ ಕೈ ಮುಗಿದು ಬೇಡ್ಕೊತಿದ್ದಾಳೆ ಅಪ್ಪನ ಮುಂದೆ. ಪ್ಲೀಸ್ ಒಪ್ಕೊಳ್ಳಿ ಅಪ್ಪ, ಪ್ಲೀಸ್ ಅಪ್ಪ ಅಂತ ಹೇಳಿ ಕೇಳ್ಕೊತಿದ್ದಾಳೆ. ಇನ್ನೊಂದು ಅವ್ರು ಹೇಳ್ತಿದ್ದಾರೆ, ಹೌದ್ರಿ, ಅವಳು ಒಂಟಿಯಾಗಿ ಉಳ್ಕೊಂಡು ಬಿಡ್ತಾಳೇನೋ, ನನ್ನ ಮಗಳು ಜೀವನ ಏನಾಗುತ್ತೋ ಅನ್ನೋ ಭಯ ಆಗ್ತಿದೆ ಅಂತ. ಇಲ್ಲಿ ಧರ್ಮಣ್ಣ ಹೇಳ್ತಿದ್ದಾನೆ, ಬೀಗ್ರೆ ಭಾಗ್ಯ ಹೇಳಿದ್ದು ಸರಿಯಾಗೇ ಇದೆ, ನೀವು ಒಪ್ಕೊಳ್ಳಿ ಬೀಗ್ರೆ ಅಂತ. ಅಷ್ಟರಲ್ಲಿ ಅವರಪ್ಪ ಒಪ್ಕೊಂಡೇ ಬಿಟ್ಟರು ಭಾಗ್ಯ ಮಾತನ್ನ. ಈ ಕುಟುಂಬಕ್ಕೋಸ್ಕರ ತುಂಬಾ ಮಾಡಿದ್ಯಾ, ಎಂತೆಂಥ ಕಷ್ಟದಲ್ಲೂ ನೀನು ಅದನ್ನು ಬಗೆಹರಿಸಿದ್ಯಾ ಮಗಳೇ ಅಂತೇಳಿ ಭಾಗ್ಯಗೆ ಹೇಳ್ತಿದ್ದಾರೆ ಅವ್ರ ತಂದೆ. ಏನೇನೋ ಸಮಸ್ಯೆ ಎದುರಿಸಿ ಗಟ್ಟಿಯಾಗಿ ನಿಂತಿದ್ಯಾ. ಪೂಜಾ ಮನೇಲಿ ಚೆನ್ನಾಗಿರ್ತಾಳೆ, ಚೆನ್ನಾಗಿ ಬಾಳ್ತಾಳೆ ಅನ್ನೋ ನಂಬಿಕೆ ಇದೆ ಅಂದರೆ ನಿನಗೆ ನಾನು ಯಾಕಮ್ಮ ಬೇಡ ಅನ್ಲಿ ಅಂತೇಳಿ ಅವರಪ್ಪ ಒಪ್ಕೊತಾರೆ. ಸುನಂದ್ ಅವರು ದೇವರು ಕೈ ಮುಗಿತಾ ಇದ್ದಾರೆ. ಎಲ್ಲರೂ ಮನಸ್ಸಲ್ಲಿ ಸಂತೋಷದ ಮಳೆ ಸುರಿಮಳೆ ಆಗ್ತಿದೆ, ಖುಷಿಯಾಗೋದ್ರು ಎಲ್ರೂ. ಸುನಂದ್ ಅವ್ರ ಯಜಮಾನ್ರು ಒಪ್ಕೊಂಡಿದ್ದ ತಕ್ಷಣ ಮದುವೆನ ಅಂದರೆ ನೀವು ಒಪ್ಕೊಂಡ್ಬಿಟ್ರಾ ಅಂತ ಸುನಂದ್ ಅವ್ರು ಕೇಳ್ತಿದ್ರೆ, ಭಾಗ್ಯ ಹೇಳಿದ ಮೇಲೆ ಮುಗ್ದೋಯ್ತು ಅಂತ ಹೇಳಿ ಭಾಗ್ಯ ಬಂದು ಅಪ್ಪನ ತಪ್ಕೊಂಡಿದ್ದಾಳೆ. ಹಾಗೆ ಅಪ್ಪ ಭಾಗ್ಯನ ತಪ್ಕೊಂಡು ಸಮಾಧಾನ ಮಾಡ್ತಿದ್ದಾರೆ. ಇಷ್ಟು ಮಾತಾಡಿದ್ದನ್ನು ಪೂಜಾ ಬಾಗ್ಲಲ್ಲಿ ನಿಂತ್ಕೊಂಡು ಕೇಳಿಸ್ಕೊತಿದ್ದಾಳೆ ಬೆಡ್ರೂಮಲ್ಲಿ. ಮಗಳೇ, ಮದುವೆಗೆ ಏನೆಲ್ಲ ಬೇಕೋ ಅದೆಲ್ಲ ತಯಾರು ಮಾಡ್ಕೊ ಅಂತೇಳಿ ಅಪ್ಪ ಹೇಳ್ತಿದ್ರೆ ಪೂಜಾ ಹೇಳ್ತಾಳೆ, ದೇವ್ರೆ, ನಾನು ಆಸೆಗಳನ್ನ ನೆರವೇರಿಸ್ಬಿಟ್ಟೆ ನೀನು ಅಂತ. ಕಿಶನ್ ಆದಿ ರೂಮಿಗೆ ಬಂದಿದ್ದಾನೆ. ಆದಿಗೆ ಒಂದು ಪತ್ರ ಬರೆದಿದ್ದಾನೆ, ಅದನ್ನು ಬೆಡ್ರೂಮಲ್ಲಿ ಇಟ್ಬಿಟ್ಟು ಹೋಗ್ತಿದ್ದಾನೆ. ಅಣ್ಣ, ಸಾರಿ ಅಣ್ಣ, ನಿನಗಿದೆಲ್ಲ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು, ಆದರೂ ಬೇರೆ ಆಪ್ಷನ್ ಇಲ್ಲ, ಏನು ಮಾಡಲಿ ಅಂತ ಹೇಳ್ಬಿಟ್ಟು ಪೂಜಾಗೆ ಕಿಶನ್ ಫೋನ್ ಮಾಡ್ತಿದ್ದಾನೆ. ಮನೇಲಿ ನಡೆದಿರೋ ಸಂತೋಷದ ಸುದ್ದಿ ಪೂಜಾ ಹೇಳೋಕೆ ಹೋದ್ರೂ ಕಿಶನ್ ಕೇಳಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ನಿನ್ನ ಮೀಟ್ ಮಾಡಬೇಕು, ಇವತ್ತೇ ಈಗಲೇ ಬಾ ಅಂತ ಕರೀತಾ ಇದ್ದಾನೆ. ಸರಿ ಆಯಿತು ಬರ್ತೀನಿ ಅಂತ ಹೇಳ್ಬಿಟ್ಟು ಪೂಜಾನೂ ಒಪ್ಕೊತಾಳೆ. ಕಿಶನ್ ಏನು ಕರೀತಿದ್ದಾನೆ ಅಂತೇಳಿ ಪೂಜಾಗೆ ಗೊತ್ತಿರಲ್ಲ. ಸರಿ ಹೋಗಿ ಮೀಟ್ ಮಾಡಿ ಬರೋಣ ಅಂತೇಳ್ಬಿಟ್ಟು ಮಾತಾಡ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಮುಂದೆ ಡೋರಿಂದ ಬರ್ತಿರುವಾಗ ಅಪ್ಪ ಅಮ್ಮ ಕೂತಿರೋದನ್ನ ನೋಡಿ ನಾನು ಕೇಳಿದ್ರು ನನ್ನ ಕಳಿಸಲ್ಲ ಅಂತ ಹೇಳ್ಬಿಟ್ಟು ಹಿಂದೆ ಡೋರಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ. ಸುಂದರಾಕ ನೋಡಿಬಿಡ್ತಾಳೆ ಅದನ್ನು.
ಕಿಶನ್ ಅನ್ಕೊಂಡಂಗೆಲ್ಲ ಆಗುತ್ತಾ? ಪೂಜಾ ಕಿಶನ್ ಮಾತು ಕೇಳ್ತಾಳ? ನೋಡೋಣ. ಭಾಗ್ಯ ತಂದೆ ತಾಯಿಗೆ ಅತ್ತೆ ಮಾವನಿಗೆಲ್ಲ ಕಾಫಿ ಮಾಡ್ಕೊಂಡು ಬಂದು ಕೊಡ್ತಾ ಇದ್ದಾಳೆ. ಅಪ್ಪ ಕಾಫಿ ಕುಡಿತಾ ಕುಡಿತಾ ಭಾಗ್ಯಗೆ ನೋಡಿ ಹೇಳ್ತಾನೆ, ಭಾಗ್ಯ, ಯಾವ ಜನ್ಮದಲ್ಲಿ ನೀನು ನನಗೆ ತಾಯಿಯಾಗಿದ್ದೋ ಏನೋ. ಮಕ್ಕಳು ತಪ್ಪು ಮಾಡಿದಾಗ ತಾಯಿನೇ ಬುದ್ಧಿ ಹೇಳ್ತಾಳೆ ಅಂತೆ. ನಾನು ತಪ್ಪು ಮಾಡಿದಾಗ ನೀನು ನನಗೆ ಇಷ್ಟೊಂದು ಬುದ್ಧಿ ಹೇಳಿದ್ಯಾ ಅಂತೇಳ್ಬಿಟ್ಟು ತಂದೆ ಅವಳನ್ನ ಹೊಗಳ್ತಿದ್ದಾರೆ. ಒಂದೊಂದು ಸಲ ನಾನು ದೊಡ್ಡವನ ಇಲ್ಲ ನನಗಿಂತ ನೀನು ದೊಡ್ಡವಳ ಅಂತ ಹೇಳಿ ಅನಿಸುತ್ತೆ ಅಮ್ಮ. ನಿನ್ನೆ ನಾನು ಮಾತಾಡಿರೋ ಮಾತಿಂದ ನೀನು ಬೇಜಾರು ಮಾಡ್ಕೋಬೇಡಮ್ಮ ಅಂತಾರೆ. ಅಪ್ಪ, ಎಲ್ಲಾದರೂ ಉಂಟಾ? ನಿಮಗೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದಕ್ಕೆ, ಕೂಗಾಡೋದಕ್ಕೆ ಎಲ್ಲ ಅಧಿಕಾರನೂ ಇದೆ ಅಪ್ಪ ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ಇಷ್ಟಕ್ಕೂ ನಾನು ನಿಮ್ಮ ಜಾಗದಲ್ಲಿ ಇದ್ದಿದ್ರೆ ನಾನು ಹೀಗೆ ಆಡ್ತಾ ಇದ್ನೇನು ಅಂತೇಳಿ ಭಾಗ್ಯ ಹೇಳ್ತಿದ್ದಾಳೆ. ನಂದವ್ರು ಹೇಳ್ತಿದ್ದಾರೆ, ಅಲ್ಲ ರೀ, ಈಗೆಲ್ಲ ಸರಿ ಹೋಯ್ತಲ್ಲ, ಈಗ ಯಾಕೆ ಹಳೆ ಮಾತು? ಇನ್ಮೇಲೆ ಮದುವೆಗೆ ಏನೇನು ಬೇಕೋ ಅದೆಲ್ಲ ಸಿದ್ಧತೆ ಮಾಡ್ಕೊಳ್ಳೋಣ. ಪೂಜಾ ಕಿಶನ್ನ ಮೀಟ್ ಮಾಡೋದಕ್ಕೆ ಹಿಂದೆ ಬಾಗಿಲಿಂದ ಹೋಗ್ತಿರುವಾಗ ಸುಂದ್ರಿ ಹಿಡ್ಕೊಂಡು ಬಿಡ್ತಾಳೆ. ಪೂಜಾ ಸುಂದ್ರಿ ಹತ್ರ ಹೇಳ್ಕೊತಿದ್ದಾಳೆ, ಕಿಶನ್ನ ಮೀಟ್ ಮಾಡೋಕೆ ಹೋಗ್ತಿದ್ದೀನಿ, ಮನೇಲಿ ಯಾರಿಗೂ ಹೇಳಲಿಲ್ಲ, ನೀನು ಹೇಳ್ಬೇಡ. ಸುಂದ್ರಿ ಹೇಳ್ತಿದ್ದಾರೆ, ಅಲ್ಲೆಲ್ಲೆಲ್ಲೆಲ್ಲೆಲ್ಲ ಕಿಲಾಡಿ ಪೂಜಾದೇವಿ, ನೀನು ಮನೇಲಿ ಯಾರಿಗೂ ಹೇಳಿಲ್ದೆ ಹೋಗೋಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಾ? ಅಯ್ಯೋ, ಅದೆಲ್ಲ ಏನೂ ಇಲ್ಲ ಕಣೆ, ನಾನೆಲ್ಲರೂ ಹೋಗ್ತೀನಿ ಅಂದರೆ ಅಪ್ಪ ಕೋಪ ಮಾಡ್ಕೊತಾರೆ, ಅದಕ್ಕೆ ಭಾಗ್ಯಕ್ಕನಿಗೆ ಫೋನ್ ಮಾಡಿ ನಾನೆಲ್ಲ ಹೇಳ್ತೀನಿ ಹೋದ್ಮೇಲೆ ಅಂತ ಹೇಳ್ತಿದ್ದಾಳೆ. ಪ್ಲೀಸ್ ಕಣೆ ಸುಂದ್ರಿ, ನೀನು ಯಾರಿಗೂ ಏನೂ ಹೇಳ್ಬೇಡ ಕಣೆ ಅಂತ ಕೇಳ್ಕೊತಿದ್ದಾಳೆ. ಹೇಗಾದರೂ ಹೇಳಿ ಮ್ಯಾನೇಜ್ ಮಾಡೆ ನೀನು ಅಂತ ಹೇಳ್ತಿದ್ದಾಳೆ. ಹೇಗಾದರೂ ಮ್ಯಾನೇಜ್ ಮಾಡಬೇಕಂದ್ರೆ ಲಂಚ ಕೊಡಬೇಕಾಗುತ್ತೆ ಅಂತೇಳಿ ಸುಂದ್ರಿ ಕೇಳ್ಕೊತಿದ್ದಾಳೆ. ಸರಿ, ಏನು ತರಬೇಕು ಹೇಳಿ ನಿನಗೆ ತಿನ್ನೋದಕ್ಕೆ ಅಂತ ಕೇಳ್ತಾಳೆ. ಅಂದರೆ ಗೋಪಿ ಮಂಜೂರಿ ತಿಂದು ತುಂಬ ದಿನ ಆಯಿತು ಕಣೆ. ಪೂಜೆ ಆಯ್ತಾಯ್ತು ನೋಡೋಣ ಬಿಡು ಅಂತ ಹೇಳುವಾಗ, ಹಲೋ ಆಯ್ತಾಯ್ತು ಬಿಡು, ಅಲ್ಲ ನೀನು ತೊಗೊಂಡು ಬರಲೇಬೇಕು, ನೀನು ತೊಗೊಂಡು ಬಂದಿಲ್ಲ ಅಂದರೆ ಮೇಲೆ ಹೋಗಿ ಎಲ್ರಿಗೂ ಹೇಳ್ಬಿಡ್ತೀನಿ ಅಂತಾಳೆ ಸುಂದ್ರಿ. ಅಯ್ಯೋ ಬೇಡ ಕಣೆ ಮಾರತಿ, ತಂದು ಕೊಡ್ತೀನಿ, ಹೇಳ್ಬೇಡ ಅಂತ ಹೇಳ್ಬಿಟ್ಟು ಪೂಜೆ ಅಲ್ಲಿಂದ ಹೊರಡ್ತಾಳೆ. ಕಿಶನ್ ತಾಯಿ ಫೋಟೋ ಮುಂದೆ ಬಂದು ನಿಂತ್ಕೊಂಡು ಅವನ ದುಃಖನ ಹೇಳ್ಕೊತಿದ್ದಾನೆ. ಚಿಕ್ಕ ವಯಸ್ಸಲ್ಲಿ ನಾನು ಎಷ್ಟೋ ತಪ್ಪು ಮಾಡಿದೆ, ಆದರೆ ಅಪ್ಪ ಹೊಡೆದ್ರೂ ನೀ ನನಗೆ ಧ್ವನಿ ಎತ್ತಿ ಕೂಡ ಜೋರು ಮಾಡ್ತಾ ಇದ್ದಿಲ್ಲ, ಒಂದು ಮಾತು ಹೇಳಿಲ್ಲಮ್ಮ. ಇವತ್ತು ನೀನು ಇರಬೇಕಾಗಿತ್ತಮ್ಮ, ನೀನು ಇದ್ದಿದ್ರೆ ಚೆನ್ನಾಗಿತ್ತು. ಇವತ್ತು ನೀನು ಇದ್ದಿದ್ರೆ ನಾನು ಈ ನಿರ್ಧಾರ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇದ್ದಿಲ್ಲಮ್ಮ ಅಂತೇಳಿ ಅಮ್ಮನ ಫೋಟೋನ ಮುಟ್ಟಿ ಆಶೀರ್ವಾದ ತೊಗೊತಿದ್ದಾನೆ. ಪೂಜಾನ ಮದುವೆ ಆಗೋದಕ್ಕೆ ಮಹಿತಾಕ ಮತ್ತು ಅಪ್ಪನಿಗೆ ಇಷ್ಟ, ಆದರೆ ಇನ್ಯಾರಿಗೂ ಇಷ್ಟ ಇಲ್ಲಮ್ಮ. ಇವತ್ತು ನಾನು ಮದುವೆ ಮಾಡ್ಕೊತಾ ಇದ್ದೀನಮ್ಮ, ನಿನ್ನ ಆಶೀರ್ವಾದ ನನಗೆ ಬೇಕು ಅಂತೇಳಿ ಫೋಟೋ ಹತ್ರ ಹೋಗಿ ಕೈ ಮುಕ್ಕೊಂಡು ಇಲ್ಲಿ ಅವ್ರ ಅತ್ತೆ ಹತ್ರ ಬಂದಿದ್ದಾನೆ ಕಿಶನು. ಅದು ಹೇಳ್ತಿದ್ದಾನೆ, ಮಹಿತಾ ಅತ್ತೆಗೆ ಏನಾದರೂ ತಿನ್ನಿಸ್ಬೇಕು, ಇಲ್ಲ ಏನಾದರೂ ಮಾಡಿ ಕುಡಿಸ್ಬೇಕು, ಇಲ್ಲಾಂದರೆ ಅವ್ರು ತುಂಬ ಸುಸ್ತಾಗಿ ಹೋಗ್ತಾರೆ ಅಂತ. ಹೌದಣ್ಣ, ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ, ತುಂಬ ಸುಸ್ತಾಗಿದ್ದಾರೆ ಅಂತ ಮಹಿತಾ ಹೇಳ್ತಿದ್ದಾಳೆ. ಕಿಶನ್ ಬಂದು ನಿಂತ್ಕೊಂಡ್ಮೇಲೆ ಕೆಳಗಿಂದ ಮೇಲೆ ನೋಡ್ತಿದ್ದಾಳೆ ಕನಿಕಾ. ಕಿಶನ್ ಹೊರಗಡೆ ಹೊರಟ ಅಂತ. ಹ್ಞೂ ಅಂತಾನೆ. ನಿನಗೋಸ್ಕರನೇ ಅತ್ತೆ ಇಷ್ಟೊಂದು ಕಷ್ಟಪಡ್ತಿದ್ದಾರೆ, ನೀನು ಮಾತ್ರ ಇದನ್ನೆಲ್ಲ ಬಿಟ್ಟು ಹೊರಗಡೆ ಹೋಗ್ತಿದ್ಯಾ? ಓ ಗ್ರೇಟ್ ಕಿಶನ್, ಮನೇಲಿ ಇಷ್ಟೆಲ್ಲ ಆಗ್ತಾಯಿದ್ರು ನೀನು ಹೊರಗಡೆ ಹೋಗ್ತಿದ್ಯಾ ಅಲ್ವಾ? ಅದಕ್ಕೆ ಕಿಶನ್ ಹೇಳ್ತಿದ್ದಾನೆ, ಕನಿಕಾ ಪ್ಲೀಸ್, ಅತ್ತೆ ಈ ಥರ ಮಾಡ್ತಿರೋದು ನನಗೂ ಬೇಜಾರಿದೆ ಅತ್ತೆ, ನನ್ನಿಂದ ನೀವು ಈ ಥರ ಎಲ್ಲ ಒದ್ದಾಡೋದಾಗಿದೆ, ರಿಯಲಿ ಸಾರಿ ಅತ್ತೆ ಅಂತ ಕೇಳ್ಕೊತಿದ್ದಾನೆ ಕಿಶನು. ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅತ್ತೆ, ನೀವು ತುಂಬ ಕಾಳಜಿ ತೋರಿಸಿದ್ದೀರಾ, ನನ್ನಿಂದ ನಿಮಗೆ ತುಂಬಾ ನೋವಾಗ್ತಿದೆಯಲ್ಲ, ಅದಕ್ಕೆ ಇವತ್ತೇ ಇದನ್ನೆಲ್ಲ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ಅತ್ತೆ, ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಕಿಶನು ಸೀದಾ ಹೋಗ್ಬಿಡ್ತಾನೆ. ಆದರೆ ಎಲ್ಲರೂ ತಲೆಯಲ್ಲಿ ಏನು ಓಡ್ತಿದೆ ಅಂದರೆ ಕಿಶನು ಎಲ್ಲಿ ಪೂಜಾನ ಬೇಡ ಅಂತ ಹೇಳೋಕೆ ಹೋಗಿದ್ದಾನೇನೋ ಅಂತ. ಭಾಗ್ಯ ಅವ್ರ ತಂದೆ, ಸರಿ ಭಾಗ್ಯ ನಾನು ಹೊರಡ್ತೀನಿ ಅಂತಾರೆ. ಸರಿಯಪ್ಪ ಅಂತಾಳೆ. ಪೂಜಾ ನಾನು ಹೋಗ್ಬಿಟ್ಟು ಬರ್ತೀನಮ್ಮ ಅಂತ ಹೇಳೋದಕ್ಕೆ ಪೂಜಾನಕ್ಕೆ ಹೋಗ್ತಿದ್ರೆ ಪೂಜಾ ಅಲ್ಲಿ ಇರಲ್ಲ. ಧರ್ಮಣ್ಣ, ಅಯ್ಯೋ ಬಿಗ್ರೆ, ಊಟ ಆದರೂ ಮಾಡ್ಕೊಂಡೋಗಿ, ಇಷ್ಟು ಬೇಗ ಹೋಗ್ತಿದ್ದೀರಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಅಂಗಡಿ ಬಾಗಿಲು ತೆಗಿಬೇಕು, ಹೋಗಿ ಬರ್ತೀನಿ ಅಂತೇಳಿ ಅವ್ರು ಹೊರಟಿದ್ದಾರೆ. ಅವಳಿಗೆ ನಮ್ಮ ಮೇಲೆ ಕೋಪ ಏನೋ, ನನ್ನ ಮೇಲೆ ತುಂಬ ಕೋಪ ಬಂದಿದೆಯಮ್ಮ, ನೀನೇ ಅವಳಿಗೆ ಅರ್ಥ ಮಾಡಿಸು, ಸಮಾಧಾನ ಮಾಡು ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಭಾಗ್ಯವ್ರ ತಂದೆ ಕುಸುಮ ಅವ್ರನ್ನ ನೋಡಿ, ಕುಸುಮ ಅವರೇ, ನನಗೆ ಗೊತ್ತು ನೆನ್ನೆ ನೀವು ಮಾತಾಡಿರೋದ್ರಿಂದ ನಾನು ನಿಮಗೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿದ್ದೀರಾ ಅಂತ. ನಾನು ಕ್ಷಮೆ ಕೇಳಿದ್ರೂ ನಿಮ್ಮ ನೋವನ್ನ ಕಮ್ಮಿ ಮಾಡೋಕ್ಕಾಗಲ್ಲ ಅಂತ. ನನ್ನ ಮಗಳಿಗೋಸ್ಕರ ನನ್ನ ಮಗಳ ಜೊತೆಯಲ್ಲಿ ನೀವಿದ್ದು ಎಲ್ಲನೂ ನೋಡ್ಕೊತಿದ್ದೀರಾ. ಕುಸುಮ ಅವ್ರ ಹತ್ರ ಭಾಗ್ಯ ಅವ್ರ ತಂದೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಡ್ತಾರೆ. ಭಾಗ್ಯ ಎಲ್ಲ ಪ್ರಾಬ್ಲಮ್ಮು ಸಾಲ್ವ್ ಮಾಡಿದ್ಲು. ಇವತ್ತಿನ ಕತೆ ಮುಗೀತು. ನಾಳೆ ಸಂಚಿಕೆಯಲ್ಲಿ ಏನು ಕತೆ ಅನ್ನೋದನ್ನು ಹೊಸ ಕತೆ ಒಂದಿಗೆ ಬರ್ತೀನಿ. ಬಾಯ್.